ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಿನಲ್ಲೇ ಸರ್ಕಾರ ಇದೊಂದು ಆಘಾತಕಾರಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಅಂದರೆ ಇದು ಎಲ್ಲೂ ಕೂಡ ಲೀಕ್ ಆಗದಂತೆ ನೋಡಿಕೊಂಡಿರುವಂತಹ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕನ್ನಡದ ಹೆಸರಿನಲ್ಲಿ ಕನ್ನಡ ಅಭಿವೃದ್ಧಿ ಮಾಡ್ತೀವಿ, ಕನ್ನಡವನ್ನು ಬೆಳೆಸ್ತೀವಿ ಅನ್ನುವಂಥ ಒಂದು ರಾಜ್ಯ ಸರ್ಕಾರದ ಧೋರಣೆ ಏನಿದೆ ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಕನ್ನಡ ಶಾಲೆಗಳನ್ನು ಯಾರಿಗೂ ಗೊತ್ತಾಗದೆ ಅಂತ ರೀತಿಯಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಒಂದು ಕೆಲಸವನ್ನು ಈಗ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಅದು ಏಕಾಏಕಿಯಾಗಿ ಏನು ಅಧಿಕಾರಿಗಳ ಮಟ್ಟದಲ್ಲಿ ಅದೆಲ್ಲೂ ಕೂಡ ಲೀಕ್ ಆಗದೆ ರೀತಿಯಲ್ಲಿ ನೋಡಿಕೊಂಡಿರುವಂತಹ ಅಧಿಕಾರಿಗಳು ಇದು ಎಲ್ಲೂ ಕೂಡ ಬಂದಿಲ್ಲ. ಹೀಗಾಗಿ ಇದನ್ನು ಈಗ ಸರ್ಕಾರಕ್ಕೆ ಪೋಷಕ ಸಂಘಟನೆಗಳಾಗಿರ್ಬೋದು, ಶಿಕ್ಷಣ ಹಕ್ಕು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಲೋಕೇಶ್ ತಾಳಿಕಟ್ಟೆಯವರು ಕೂಡ ಇದರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ರೀತಿಯಾಗಿ ಶಿಕ್ಷಣ ಶಾಲೆಗಳನ್ನು ಮುಚ್ಚಕ್ಕೆ ಹೊರಟಿರುವಂಥದ್ದು ಸರ್ಕಾರದ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕೃಪಾ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಜೊತೆಗೆ ಶಿಕ್ಷಣ ಹಕ್ಕುಗಳ ಸಮಿತಿಯ ಸದಸ್ಯರು ಕೂಡ ಈ ಒಂದು ಸಮಿತಿಯಲ್ಲಿ ಪೋಷಕ ಸಂಘಟನೆಗಳು ಬೇರೆ ಬೇರೆ ವಲಯದ ಮತ್ತು ಫೋರಂನ ಸದಸ್ಯರು ಕೂಡ ಈ ಒಂದು ಸದಸ್ಯರಾಗಿದ್ದಾರೆ. ಈ ಒಂದು ಇದನ್ನು ನಿರ್ಧಾರವನ್ನು ಸರ್ಕಾರದ ವಿರುದ್ಧ ಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಈಗಾಗಲೇ ಈಗ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಏನಿದೆ, ಸುಮಾರು 25,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂಥ ಒಂದು ಕೆಲಸವನ್ನು ಈಗ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಹೇಗೆ ಸರ್? ಈಗ ಈ ನಾಡಿನ ಜನತೆಗೆ ಮಾಡಿದಂಥ ಭಾಳ ದೊಡ್ಡ ದ್ರೋಹ ಅಂತ ನಾನು ಹೇಳೋಕ್ಕೆ ಇಚ್ಛಿಸ್ತೀನಿ. ಯಾಕಂದರೆ ಅಕ್ಟೋಬರ್ 15ನೇ ತಾರೀಕಿಗೆ ಇವರು ಕ್ಯಾಬಿನೆಟ್ಟಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಬಿಲ್ ಪಾಸ್ ಮಾಡಿಕೊಂಡು ಇದನ್ನು ಜಾರಿಗೊಳಿಸ್ತಾರೆ. ಸೊ ಒಳಗಡೆ ಯಾರಿಗೂ ಗೊತ್ತಾಗ್ದಂಗೆ, ಇದು ಅಕ್ಟೋಬರ್ 15, ಈಗ ಆಲ್ರೆಡಿ ನವಂಬರ್ ತಿಂಗಳಲ್ಲಿದ್ದೀವಿ ನಾವು. ಸೊ ಇದು ಯಾರಿಗೂ ಗೊತ್ತಾಗದ ಹಾಗೆ ಈಗ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಇದೊಂದು ಕಾರ್ಯಸೂಚಿಯಾಗಿ ಒಳಗಡೆ ಶಾಲೆಗಳನ್ನು ಮರ್ಜ್ ಮಾಡೋ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಸೊ 25,683 ಶಾಲೆಗಳನ್ನು ಗುರುತಿಸಿ ಆ ಶಾಲೆಗಳಲ್ಲಿ 50ಕ್ಕಿಂತ ಕಡಿಮೆ ಮಕ್ಕಳಿದ್ದಾರೆ. ಆ ಮಕ್ಕಳುಗಳನ್ನು ಹತ್ತಿರದ ಅಂದರೆ 5 ಕಿಲೋಮೀಟ್ರು 6 ಕಿಲೋಮೀಟ್ರ್ ದೂರ ಇರೋವಂತಹ KPS ಶಾಲೆಗಳಿಗೆ ಅಥವಾ ಅದನ್ನು ಮ್ಯಾಗ್ನೆಟ್ ಶಾಲೆ ಅಂತ ಕರೆದುಬಿಟ್ಟು ಆ ಶಾಲೆಗೆ ಮರ್ಜ್ ಮಾಡೋ ಕೆಲಸಗಳನ್ನು ವ್ಯವಸ್ಥಿತವಾಗಿ ಒಳಗೆ ಮಾಡ್ತಾಯಿದ್ದಾರೆ. ಸೊ ಇಷ್ಟು ಶಾಲೆಗಳನ್ನು ಅಂದರೆ ಈಗೇನು ರಾಜ್ಯದಲ್ಲಿ 41,000, 42,000, 46,000 ಇವರು ರೆಕಾರ್ಡಲ್ಲಿದ್ದದ್ದು ಈಗ ಆಲ್ರೆಡಿ 4-5,000 ಶಾಲೆಗಳನ್ನು ಕಳೆದ 2-3 ವರ್ಷಗಳಲ್ಲಿ ಮಕ್ಕಳ ಕೊರತೆ ಅಂತೇಳಿ ಮುಚ್ಚಿದ್ರು. ಈಗ ಆ್ಯಕ್ಚುಲಿ 41,000 ಆಯಿತು. ಅದರಲ್ಲಿ 26,000 ಅಂದರೆ ಹೆಚ್ಚು ಕಮ್ಮಿ 60%ಗಿಂತ ಜಾಸ್ತಿ ಶಾಲೆಗಳಾದವು. ಈ ಶಾಲೆಗಳು ಗ್ರಾಮೀಣ ಪ್ರದೇಶದಲ್ಲಿ ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ, ಈವನ್ ದೊಡ್ಡ ಹಳ್ಳಿಗಳಲ್ಲೂ ಕೂಡ ಈ ಶಾಲೆಗಳಿದ್ವು. ಅಲ್ಲಿರುವಂತಹ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ, ಅವರು ಎಲ್ಲ ಜನಾಂಗದ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾಯಿದ್ರು, ಕನ್ನಡವನ್ನು ಕಲಿಸ್ತಾಯಿದ್ರು. ಸೊ ಅಂಥ ಶಾಲೆಗಳನ್ನು ಮುಚ್ಚಿ ಅಲ್ಲಿ ಹತ್ತಿರದ ಮ್ಯಾಗ್ನೆಟ್ ಶಾಲೆಗೆ ಸೇರಿಸ್ತಾರೆ ಅಂದರೆ ಆ ಮಕ್ಕಳ ಶಿಕ್ಷಣದ ಹಕ್ಕನ್ನು ಇವರು ಕಸ್ಕೊಳ್ತಾರೆ ಅಂತ ಸಂವಿಧಾನದ ಬಾಹಿರವಾದಂಥ ಕೆಲಸ. ಮತ್ತು RTI ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿದಂಥದ್ದು UPA ಸರ್ಕಾರ. ಸೊ ಅಲ್ಲಿ ಮನಮೋಹನ್ ಸಿಂಗ್ ಅವರು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದು, ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಸಿಗಬೇಕು ಅನ್ನೋದು. ಅದರ ವಿರುದ್ಧವಾದಂತಹ ನಿರ್ಣಯವನ್ನು ಈ ಸರ್ಕಾರ ತಗೊಳ್ತಾ ಇದೆಯಲ್ಲ, ಇದು ಎಲ್ಲರೂ ಕೂಡ ತಲೆ ತಗ್ಗಿಸುವಂತಹ ವಿಷಯ. ಹೊರಗಡೆ ಭಾಷಣ ಮಾಡುವಾಗ ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ, ಕನ್ನಡವನ್ನು ಉಳಿಸ್ತೀವಿ, ಬಡ ಜನಗಳ ಪರವಾಗಿದ್ದೀವಿ ನಾವು ಅಂತ ಹೇಳೋ ಅಂಥವರು ಆ ಜನರ ಮಕ್ಕಳ ಶಿಕ್ಷಣ ಬದುಕನ್ನು ಕಸ್ಕೊಳ್ತಾ ಇದ್ದಾರಲ್ಲ. ಸೊ ಇದು ನಿಜವಾಗೂ ಖಂಡನೀಯ. ಸೊ ಈ ವಿಷಯ ನಮಗೆ ಗೊತ್ತಾಗಿದ್ದೇ ಈಗ ನೆನ್ನೆ. ಈ ವಿಷಯ ಗೊತ್ತಾದ ತಕ್ಷಣವೇ ನಾವು ನಮ್ಮ ಶಿಕ್ಷಣ ಹಕ್ಕುಗಳ ಸಮನ್ವಯ ಸಮಿತಿಯ ಒಂದು ಫೋರಮಲ್ಲಿ ಒಂದು ಮೀಟಿಂಗಲ್ಲಿ ನಾವು ಡಿಸ್ಕಷನ್ ಮಾಡಿಬಿಟ್ಟು ಇದ್ರ ವಿರುದ್ಧವಾದಂಥ ಒಂದು ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನು ನಾವು ಮಾಡಬೇಕು. ಸರ್ಕಾರಕ್ಕೆ ಇದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ಇದು ಈ ತಕ್ಷಣವೇ ನಿಲ್ಲಬೇಕು. ಮುಖ್ಯಮಂತ್ರಿಗಳು ಈ ವಿಚಾರ ಕುರಿತು ಇಮ್ಮಿಡಿಯೇಟಾಗಿ ಆ್ಯಕ್ಷನನ್ನು ತಗೋಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡಬೇಕು ಅಂತ ನಿರ್ಣಯವನ್ನು ತಗೊಂಡ್ವಿ. ಸೊ ಇದು ಖಂಡಿತವಾಗೂ ಎಲ್ಲರೂ ತಲೆ ತಗ್ಗಿಸುವಂತಹ ಒಂದು ನಿರ್ಧಾರ ಅಂತ ನಾನು ಹೇಳೋದಕ್ಕೆ ಇಚ್ಛಿಸ್ತೀನಿ. ಸರ್, ಈಗ ಎಲ್ಲೋ ಒಂದು ಕಡೆ ಈಗ ಸರ್ಕಾರ ಕೂಡ ಕನ್ನಡ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳುವಂಥ ಒಂದು ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಕನ್ನಡ ಶಾಲೆಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಈಗ ಕನ್ನಡ ಶಾಲೆಗಳನ್ನೇ ಅವರು ಮುಚ್ಕೊಂಡು ಬರ್ತಾ ಇದ್ದಾರೆ. ಆದರೂ ಇಷ್ಟೊಂದು 25,000 ದೊಡ್ಡ ಪ್ರಮಾಣದಲ್ಲಿ ಶಾಲೆಗಳನ್ನು ಮುಚ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಈಗ ಬಡ ಮಕ್ಕಳಿಗೆ ಅದು ಅನ್ಯಾಯ ಅಲ್ವಾ ಸರ್? ಈಗ ಖಂಡಿತವಾಗೂ ಇವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ NEP 2020 ಏನು ನಿಯಮ ಇದೆ, ಏನು ಶಿಕ್ಷಣದ ಒಂದು ನೀತಿ ಜಾರಿಗೊಳ್ತು, ಅದರ ವಿರುದ್ಧವಾದಂತಹ ಒಂದು ದೊಡ್ಡ ಜನಾಂದೋಲನವನ್ನು ಮಾಡಿದರು. NEPನ ನಾವು ಜಾರಿಗೊಳಿಸಲ್ಲ ಅಂಥೇಳಿ. ಸೊ ಅದರ ಕಾರ್ಯಸೂಚಿನಲ್ಲೇ ಅದರಲ್ಲಿ ಏನು ಹೇಳಿದೆ ಅಂತಂದರೆ ಇದರಲ್ಲಿ ಪ್ಯಾರಾ 7 ಮತ್ತು ಪ್ಯಾರಾ 7.3ರಲ್ಲಿ ಸೊ ಒಂದು ಶಾಲಾ ಸಂಕೀರ್ಣ ಅಂತೇಳಿ ಒಂದು ಕ್ಲಸ್ಟರ್ ಅಂತ ಮಾಡಿ ಅದನ್ನು ಮ್ಯಾಗ್ನೆಟ್ ಶಾಲೆ ಅಥವಾ KPS ಶಾಲೆಯನ್ನು ರೂಪಿಸಿ ಸುತ್ತ ಇರೋ ಎಲ್ಲ ಶಾಲೆಗಳನ್ನು ಅದಕ್ಕೆ ಸೇರಿಸಿ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಅದರಲ್ಲಿದೆ. ಸೊ ಅದೇ ಕಾನ್ಸೆಪ್ಟನ್ನು ಇವರು ಜಾರಿಗೊಳಿಸ್ತಾರೆ ಅನ್ನೋದಾದರೆ ಈಗ ಜನಗಳಿಗೆ ಮತದಾರರಿಗೆ ಮಾಡಿದಂತಹ ಒಂದು ದ್ರೋಹ.
ಇನ್ನು ಎರಡನೇದು, ನಾವು ಕನ್ನಡವನ್ನು ಉಳಿಸ್ತೀವಿ ಅಂತ ಪ್ರತಿ ಸಭೆಗಳಲ್ಲೂ ನಮ್ಮ ಮುಖ್ಯಮಂತ್ರಿಗಳು ಭಾಷಣವನ್ನು ಮಾಡ್ತಾರೆ. ಸೊ ಯಾವ ಮುಖ ಹೊತ್ಕೊಂಡು ಇವರು ಭಾಷಣವನ್ನು ಇನ್ನು ಮುಂದೆ ಮಾಡ್ತಾರೆ? ಒಂದು ಜನಗಳು ಬಹಿರಂಗವಾಗಿ ನಾವು ಕನ್ನಡವನ್ನು ಉಳಿಸ್ತೀವಿ, ಕನ್ನಡವನ್ನು ಬೆಳೆಸ್ತೀವಿ, ಕನ್ನಡದ ಅಭಿಮಾನಿ ನಾನು ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟಲ್ಲಿರೋ ಸಚಿವರು, ಸೊ ಸರ್ಕಾರ ಈಗ ಒಳಗಡೆ ಇವರು ಗುಪ್ತವಾಗಿ ಶಾಲೆಗಳನ್ನು ಮುಚ್ಚಿಸೋದ್ರ ಮೂಲಕ ಕನ್ನಡವನ್ನು ಕಲಿಬಾರ್ದು ಆ ಮಕ್ಕಳುಗಳು ಅನ್ನೋದಿದೆಯಲ್ಲ, ಇದು ಕೂಡ ಒಂದು ದೊಡ್ಡ ಮೋಸ ಈ ವ್ಯವಸ್ಥೆಗೆ ಮಾಡಿದಂಥದ್ದು ಅಂತ ಒಂದು. ಆಮೇಲೆ ಎರಡನೇದು, ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಭಾರತದಲ್ಲೇ ನಾವು ಹೇಳ್ಬೋದು, ಕರ್ನಾಟಕ ಶಿಕ್ಷಣದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ಮಾಡಿದೆ. ನಮಗೆಲ್ಲರಿಗೂ ಗೊತ್ತಿದೆ, 23% ಅಷ್ಟೇ ಪಾಸಾಗಿರುವಂಥದ್ದು ನ್ಯಾಷನಲ್ ಸರ್ವೇದಲ್ಲಿ. ಸೊ ಅಲ್ಲಿ ಶಿಕ್ಷಣದ ಅಭಿವೃದ್ಧಿ ಮಾಡಬೇಕು, ಆ ಶಿಕ್ಷಣವನ್ನು ಬೆಳೆಸಬೇಕು, ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಕೊಡಬೇಕು, ಶಿಕ್ಷಕರನ್ನು ನೇಮಕ ಮಾಡಬೇಕು ಅನ್ನೋ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಬಿಟ್ಟು ಆ ಶಾಲೆಗಳನ್ನೇ ಮುಚ್ಚಿಬಿಡೋಣ. ಸೊ ಆ ಶಾಲೆಗಳನ್ನು ಮುಚ್ಚಿಬಿಟ್ಟು ಕೆಲವೇ ಶಾಲೆಗಳನ್ನು ಓಪನ್ ಮಾಡೋಣ ಅಂತ. ಇದರಲ್ಲಿ ಇವ್ರು ಏನು ಹೇಳ್ತಾರೆ, ಕಲ್ಯಾಣ ಕರ್ನಾಟಕದಲ್ಲಿ 200 ಶಾಲೆಗಳನ್ನು ನಾವು ಮಾಡ್ತೀವಿ, ಮ್ಯಾಗ್ನೆಟ್ ಶಾಲೆಗಳನ್ನು, KPS ಶಾಲೆಗಳನ್ನು. ಉಳಿದ ಕರ್ನಾಟಕ ಭಾಗದಲ್ಲಿ ಅಂದರೆ ಇತರೆ ಜಿಲ್ಲೆಗಳಲ್ಲಿ ಒಟ್ಟು 500 ಶಾಲೆಗಳನ್ನು ತರ್ತೀವಿ ಅಂತ, ಎರಡೂ ಸೇರ್ಕೊಂಡು 700 KPS ಶಾಲೆಗಳನ್ನು ತರ್ತೀವಿ ಅಂತ. ಇದುವರೆಗೂ ಇವರು KPS ಶಾಲೆ ಕಾನ್ಸೆಪ್ಟ್ ಅಂತಂದು ತುಂಬ ವರ್ಷಗಳಾಯಿತು. ಇದುವರೆಗೂ KPS ಶಾಲೆಗಳು ಮಾಡಿದ್ರೆ ಕೇವಲ 308. ಸೊ ಈಗ ಅವರು ಏಕಾಏಕಿ ನಾವು 700 KPS ಶಾಲೆಗಳನ್ನು ಮಾಡ್ತೀವಿ ಅನ್ನೋದಿದೆಯಲ್ಲ, ಇದು ಕೂಡ ಇವ್ರನ್ನ ನಂಬಕ್ಕಾಗದೇ ಇರೋವಂತಹ ಒಂದು ವಿಷಯ. ಆಮೇಲೆ ಇನ್ನೊಂದು, ಇವರು 700 ಶಾಲೆ ಹೋಗಿ 25,000 ಶಾಲೆಗಳಿಗೆ, 26,000 ಶಾಲೆಗಳಿಗೆ ಕಾಂಪೆನ್ಸೇಟ್ ಮಾಡುತ್ತೆ ಅಂತಂದ್ರೆ ಅದು ಖಂಡಿತ ಸುಳ್ಳು, ಸಾಧ್ಯ ಆಗದೇ ಇರೋವಂಥದ್ದು ಪ್ರಾಕ್ಟಿಕಲಿ. ಸೊ ಆ ಶಾಲೆಗಳನ್ನು ಮುಚ್ಚೋ ಉದ್ದೇಶ ಇವರು ಏನಂದರೆ ಅಲ್ಲಿ ಶಿಕ್ಷಕರನ್ನ ನೇಮಕ ಮಾಡಬಾರ್ದು, ಆ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬೇಕು, ಕನ್ನಡ ಈ ರಾಜ್ಯದಲ್ಲಿ ಉಳಿಲೇಬಾರ್ದು ಅನ್ನೋ ಕೆಟ್ಟ ಆಲೋಚನೆಯನ್ನು ಮಾಡ್ತಾಯಿದ್ದಾರೆ. ಓಕೆ ಸರ್, ಈಗ ಒಂದು ಕಡೆ ಈಗ ಎಕ್ಸಾಮ್ಸ್ಗಳಾಗಿರ್ಬೋದು ಬದಲಾವಣೆಗಳು ತಂದು ಅದರಲ್ಲೂ ಕೂಡ ಫಲಿತಾಂಶವನ್ನು ಕುಸಿತ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈಗ KPSC ಶಾಲೆಗಳನ್ನ ತೆರೆಯೋದಕ್ಕೆ ಹೊರಟಿರುವಂಥದ್ದು. ಆದರೆ KPSC ಶಾಲೆಗಳಿಗೆ ತಮ್ಮದು ವಿರೋಧ ಇಲ್ಲ, ಆದರೆ ಈ ಶಾಲೆಗಳನ್ನ ಮುಚ್ತಾ ಇರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಆದರೆ ಈ KPSC ಶಾಲೆಗಳನ್ನು ನಡೆಸ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಯಾವ ರೀತಿ ಮಕ್ಕಳ ಮೇಲೆ, ಅಂದರೆ ಮಕ್ಕಳಾಗಿರ್ಬೋದು, ಪೋಷಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಈಗ ನಮಗೆ ಅವ್ರದ್ದೇ ಒಂದು ಗೌರ್ಮೆಂಟ್ ರಿಪೋರ್ಟ್ ಇದೆ. ಏನಂತ ಇದೆ ಅಂದರೆ 1ರಿಂದ 7ನೇ ತರಗತಿಯವರೆಗೆ ಡ್ರಾಪ್ ಔಟ್ ರೇಟು 2.88 ಇದೆ ಪರ್ಸೆಂಟೇಜ್. ಆದರೆ 8ನೇ ತರಗತಿಯಿಂದ 10ನೇ ತರಗತಿವರೆಗೂ ಡ್ರಾಪ್ ಔಟ್ ರೇಟ್ ಇರೋದು ಸುಮಾರು 28. ಅಂದರೆ ಇಡೀ ದೇಶದಲ್ಲಿ ಕೇವಲ 12% ಇದೆ ಡ್ರಾಪ್ ಔಟ್. ಆದರೆ ಕರ್ನಾಟಕ ಅತ್ಯಂತ ಕೆಳಮಟ್ಟದಲ್ಲಿದೆ. ನಾನು ಆಗಲೇ ಹೇಳಿದೆ, ಡ್ರಾಪ್ ಔಟ್ ರೇಟ್ಸಲ್ಲಿ ಸಿಕ್ಕಾಪಟ್ಟೆ ಇದೆ. ಕಾರಣ ಏನು ಅಂತಂದರೆ ಇವರು ಸಣ್ಣ ಸಣ್ಣ ಶಾಲೆಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ಸು ತುಂಬ ಕಡಿಮೆ ಇದೆ ಈ ರಾಜ್ಯದಲ್ಲಿ. ಆ ಹೈಸ್ಕೂಲ್ಸ್ ಇರೋದೆಲ್ಲಿ ಅಂದರೆ ಹೋಬಳಿ ಹೆಡ್ ಕ್ವಾರ್ಟರ್ಸಲ್ಲಿದೆ ಅಥವಾ ಯಾವುದಾದ್ರು ಒಂದು ದೊಡ್ಡ ಗ್ರಾಮ ಪಂಚಾಯತಿಯಲ್ಲಿದೆ. ಅಂದರೆ ಅಲ್ಲಿಗೆ ಪ್ರೈಮರಿ ಶಾಲೆಯಿಂದ ಮಕ್ಕಳುಗಳು ವಾಕ್ ಮಾಡೋದಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ. ಇವರು ಸೈಕಲ್ ಕೊಡೋದು ಕೂಡ ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಏನಾಗ್ತದೆ, ಮಕ್ಕಳುಗಳು ಅಲ್ಲಿಗೆ ನಡ್ಕೊಂಡು ಹೋಗೋದ್ರ ಬದಲು ಕೂಲಿ ಕಾರ್ಮಿಕರಾಗಿ ಕನ್ವರ್ಟ್ ಆಗ್ತಾಯಿದ್ದಾರೆ. ಸೊ ಇದನ್ನು ಈಗ ಆಲ್ರೆಡಿ ನಾವು ಸಂಕಷ್ಟದಲ್ಲಿದ್ದೀವಿ. ಅಂಥ ವಿದ್ಯಾರ್ಥಿಗಳು ಲಕ್ಷ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗ್ತಾಯಿದ್ದಾವೆ. ಸೊ ಅದನ್ನು ತಡಿಬೇಕು ಅಂತಿದ್ರೆ ಇವರು ಎಲ್ಲೆಲ್ಲಿ ಗ್ರಾಮಗಳದೋ ಅಲ್ಲಿಗೂ ಕೂಡ ಹೈಸ್ಕೂಲ್ಗಳನ್ನು ತಗೊಂಡೋಗ್ಬೇಕು. ಅಂದರೆ ಶಿಕ್ಷಣವನ್ನು ಕಡ್ಡಾಯವಾಗಿ ಮಕ್ಕಳಿಗೆ ಉಚಿತವಾಗಿ ಕೊಡಬೇಕು ಅನ್ನೋದು ನಮ್ಮ ಸಂವಿಧಾನ ಹೇಳುತ್ತೆ. ಸೊ ಸಂವಿಧಾನದ ಆಶಯಗಳನ್ನು ನಾವು ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಇದೇ ಪಕ್ಷದ, ಕಾಂಗ್ರೆಸ್ ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಜನಗಳಿಗೆ ತೋರಿಸ್ಕೊಂಡು ಹೋಗ್ತಾಯಿದ್ದಾರೆ. ಅದ್ರ ಹಿಂದೆಗಡೆ ಅಧಿಕಾರದಲ್ಲಿರುವಂಥ ರಾಜ್ಯ ಸರ್ಕಾರದವರು, ಅದೇ ಪಕ್ಷದವರು ಆ ಸಂವಿಧಾನದ ವಿರುದ್ಧವಾದಂಥ ನಿಲುವುಗಳನ್ನು ತಗೊಂಡು ಹೋಗ್ತಾಯಿದ್ದಾರೆ. ಅಂದರೆ ಇವರ ದ್ವಿಮುಖ ನೀತಿ ಈ ವಿಚಾರದಲ್ಲಿ ಈಗ ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ಇವರು ಈ ಜನಕ್ಕೆ, ಈ ವ್ಯವಸ್ಥೆಗೆ, ಈ 7 ಕೋಟಿ ಕನ್ನಡಿಗರಿಗೆ ಮಾಡಿದಂಥ ಮಹಾ ಮೋಸ ಇದು. ಇತಿಹಾಸ ಖಂಡಿತವಾಗಿ ಇವ್ರನ್ನ ಕ್ಷಮಿಸೋದಿಲ್ಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ. ಈಗ ಕೊನೆಯದಾಗಿ ಸರ್, ಸರ್ಕಾರಕ್ಕೆ ನೀವಿಗೆ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ? ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಾಲೆಗಳನ್ನು ಮುಚ್ಚಿರುವಂಥ ಒಂದು ಯಾವ ಸರ್ಕಾರವನ್ನು ಕೂಡ ಕೈಗೆತ್ಕೊಂಡಿರಲಿಲ್ಲ. ಈಗ ನೀವು ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ? ಯಾವ ರೀತಿ ಹೋರಾಟವನ್ನು ಮಾಡಬೇಕಂತ ನೀವು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ? ಈ ವಿಷಯ ತಿಳಿದಿರೋದು ನಾವು ನಿನ್ನೆ ಇವತ್ತಲ್ಲ ಇದ್ರ ಬಗ್ಗೆ ಮೀಟಿಂಗ್ ಮಾಡಿದ್ದೀವಿ. ಸೊ ನಾನು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿದ್ದೀನಿ, ಕೃಪಾಧ್ಯಕ್ಷ, ಮತ್ತು ಈ ಶಿಕ್ಷಣ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂತಹ ಒಂದು ಸಮಿತಿ ಏನಿದೆ ಅದರಲ್ಲೂ ಕೂಡ ನಾನು ಮೆಂಬರ್ ಆಗಿದ್ದೀನಿ. ಸೊ ನಾನು ಇದರಲ್ಲಿ ಮೀಟಿಂಗ್ ಮಾಡಿದಾಗ ನಮ್ಮಲ್ಲಿ ಇದಾಗಿದ್ದಂದ್ರೆ ಮೊದಲು ನಾವು ಸರ್ಕಾರಕ್ಕೆ ಈ ವಿಷಯನ ಮನವರಿಕೆ ಮಾಡೋಣ, ನಮ್ಮ ಖಂಡನೆಗಳನ್ನು ತಿಳಿಸೋಣ, ಮತ್ತು ಇಡೀ ರಾಜ್ಯವ್ಯಾಪಿ ಇದು ಗೊತ್ತಾಗೋ ಹಾಗೆ ಒಂದು ಇದನ್ನು ಪ್ರವಾಸಗಳನ್ನು ಮಾಡಿಬಿಟ್ಟು ವಿಷಯ ತಿಳಿಸ್ಬಿಟ್ಟು ಕನ್ನಡ ಪರ ಆಲೋಚನೆ ಇರೋವಂಥವ್ರು ಎಲ್ಲರನ್ನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಸೊ ಇದ್ರ ಬಗ್ಗೆ ಒಂದು ಉಗ್ರವಾದಂಥ ರಾಜ್ಯದಲ್ಲಿ ಚಳುವಳಿ ಮಾಡೋಣ, ಹೋರಾಟ ಮಾಡೋಣ. ಮತ್ತು ಸರ್ಕಾರದ ಗಮನಕ್ಕೂ ಅದರ ಸಿದ್ದರಾಮಯ್ಯನವ್ರಿಗೆ ಇದು ಗಮನದಲ್ಲಿ ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ, ಬಟ್ ಕ್ಯಾಬಿನೆಟ್ ಮುಖಂಡರೇ ಅವರು
ಬಹುಶಃ ಗಮನದಲ್ಲಿದ್ದರೆ ಇದು ನಿಜವಾದ ಸಮಸ್ಯೆ ಏನು ಆಗುತ್ತೆ ಅನ್ನೋದನ್ನು ಅವ್ರಿಗೆ ತಿಳಿಸಿ ಇದನ್ನು ತಕ್ಷಣ ನಿಲ್ಲಿಸೋವಂಥ ಪ್ರಯತ್ನ ಮಾಡೋಣ. ಆದರೂ ಈ ಮೂಲಕ ನಾನು ಸಿದ್ದರಾಮಯ್ಯ ಕೇಳ್ಕೊಳ್ಳೋದು ಏನು ಅಂತಂದರೆ ಇದನ್ನು ಗಮನಿಸಿ ತಕ್ಷಣ ಇದನ್ನು ನಿಲ್ಲಿಸೋವಂಥ ಪ್ರಯತ್ನ ಅವ್ರು ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಅಂತೂ ನಾವು ಮಾಡ್ತೀವಿ. ಇದಿಷ್ಟು ಕೃಪಾ ಸಂಘಟನೆ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಹಾಗೂ ಶಿಕ್ಷಣ ಹಕ್ಕುಗಳ ಸಮಿತಿಯ ಸದಸ್ಯರಾಗಿದ್ದಾರೆ. ಈಗಾಗಲೇ ಏನು ಸರ್ಕಾರ ಸುಮಾರು 25,000ಕ್ಕೂ ಹೆಚ್ಚು ಶಾಲೆಗಳನ್ನು, ಕನ್ನಡ ಶಾಲೆಗಳನ್ನು ಮುಚ್ಚಕ್ಕೆ ಹೊರಟಿದೆ. ಆದರೆ KPSC ಶಾಲೆಗಳನ್ನು ಪ್ರಾರಂಭಿಸುವ ಒಂದು ನೆಪದಲ್ಲಿ ಈ ಶಾಲೆಗಳನ್ನು, ಕನ್ನಡ ಶಾಲೆಗಳನ್ನು ಮುಚ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗಾರ್ಜುನ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.